ಆತ್ಮೀಯರೇ, ಇತ್ತೀಚೆಗೆ ನಿರ್ಮಲ ತುಂಗಭದ್ರಾ ಅಭಿಯಾನ ಅನ್ನುವ ಒಂದು ಪಾದಯಾತ್ರೆ ಕಾರ್ಯಕ್ರಮ ಶೃಂಗೇರಿಯಿಂದ ಪ್ರಾರಂಭಗೊಂಡು ಈ ಪ್ರಸ್ತುತ ಹರಿಹರ ತನಕ ನಡೆದಿದೆ ಮತ್ತು ಮುಂದೆ ಅದು ಕಿಷ್ಕಿಂಧ ಬೆಟ್ಟದ ತನಕ ಅದು ಸಂಚಾರವನ್ನು ಮಾಡಲಿದೆ. ಮುಖ್ಯವಾಗಿ ಈ ನದಿ ಪಾತ್ರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಅದು ಎಂಕ್ರೋಚ್ಮೆಂಟ್ ಇರಬಾರ್ದು, ಕಲುಷಿತ ನೀರು ವಸ್ತುಗಳನ್ನು ನದಿಗೆ ಎಸಿಬಾರ್ದು, ನದಿ ಮೂಲದಲ್ಲಿ ಹೇಗಿತ್ತೋ ಆ ರೀತಿ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅನೇಕ ವಿವಿಧ ಸಂಘಟನೆಗಳು ಮತ್ತು ಪರಿಸರವಾದಿಗಳು ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಸ್ವಾಮೀಜಿಯೊಬ್ಬರು ಮಾತಾಡಿರುವಂಥದ್ದು ಗಮನಾರ್ಹವಾದಂಥ ವಿಷಯ. ಎಲ್ಲರೂ ಚೆನ್ನಾಗಿ ಮಾತನಾಡಿದ್ದಾರೆ, ಕಮಿಟ್ಮೆಂಟ್ ಇರೋರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಅಂತಂದರೆ, ಈ ನದಿಗೆ ಬಟ್ಟೆ ಇತರ ವಸ್ತುಗಳನ್ನು ಎಸಿಬೇಡಿ. ಅದು ಏನು ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಇನ್ನೊಂದು ಮಾಡುವಾಗ ಅದನ್ನೆಲ್ಲ ನಾವು ನದಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಮುಖ್ಯವಾಗಿ ನೋಡಿರ್ಬೋದು, ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋರೆಲ್ಲ ಅಲ್ಲಿ ಯಾವ್ಯಾವ ನದಿ ಸಿಗುತ್ತೋ ಅಲ್ಲೆಲ್ಲ ಸ್ನಾನ ಮಾಡಿಬಿಟ್ಟು ಅದನ್ನು ನದಿಗೆ ಬಿಟ್ಬಿಡ್ತಾರೆ. ಅದೇ ರೀತಿ ಬೇರೆ ಬೇರೆ ಕಡೆ ಇದನ್ನು ಬಿಡೋದ್ರಿಂದ ನದಿ ಎಷ್ಟು ಕಲುಷಿತ ಆಗುತ್ತೆ ಅಂದರೆ, ಹಾಸನ ಜಿಲ್ಲೆ ರಾಮನಾಥ್ಪುರ ಹತ್ರ ನದಿ ಏನು ಹರಿತಾ ಇದೆ, ಅಲ್ಲಿ ಎಲ್ಲಿ ಕಾಲ ಹಾಕಿದರೂ ಬಟ್ಟೆ ಸಿಗುತ್ತೆ. ಕೆಲವ್ರು ಗಾಬರಿ, ಇದೇನು ಹಾವು ಬಟ್ಟೆನೋ, ಅದರೊಳಗಡೆ ಹೋಗ್ಲಿಕ್ಕೇ ಜನಗಳಿಗೆ ಒಂದು ಭಯ ಮತ್ತು ಆಸಕ್ತಿ ಬರೋದಿಲ್ಲ. ಹಾಗಾಗಿ ಜನರು ಯಾಕೆ ಈ ಥರ ತಮ್ಮ ಹುಟ್ಟು ಬಟ್ಟೆಗಳನ್ನು ತಗೊಂಡೋಗಿ ನದಿಗೆ ಹಾಕಬೇಕು, ಆ ನದಿಗೆ ಹಾಕೋದ್ರಿಂದ ಏನು ಒಳ್ಳೆಯದಾಗುತ್ತೆ ಅನ್ನೋದು ಯಾರಿಗೂ ಕೂಡ ಅದು ಪ್ರೂವ್ ಆಗಿರೋವಂಥದ್ದು ಅಲ್ಲ. ಮತ್ತು ಭಾಳ ಮುಖ್ಯವಾಗಿ ನದಿಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಬಟ್ಟೆಯನ್ನು ಎಸೆಯೋದ್ರ ಜೊತೆಗೆ ಏನೇನೋ ಪೂಜೆಗಳು ಮಾಡ್ತಾರೆ, ಅದನ್ನೆಲ್ಲ ತಗೊಂಡೋಗಿ ನದಿ ಬಿಸಾಕ್ತಾರೆ. ಏನು ನದಿ ಅಂದರೆ ಏನು ಎಲ್ಲವನ್ನು ಸ್ವಚ್ಛ ಮಾಡುವಂತಹ ಯಂತ್ರ ಅಲ್ಲ ನದಿ. ನದಿಗಳು ಸಣ್ಣ ಸಣ್ಣ ಹಳ್ಳಗಳು, ನಾವೆಲ್ಲ ಚಿಕ್ಕವರಿದ್ದಾಗ ನೀರನ್ನು ನೇರವಾಗಿ ಕುಡಿತಾ ಇದ್ವಿ. ಇವತ್ತು ಯಾರಿಗೂ ಕೂಡ ನದಿ ಒಳಗಡೆ ನೀರನ್ನು ಹೇಗಿದೆಯೋ ಹಾಗೆ ಕುಡಿಯೋದಕ್ಕೆ ಯಾರಿಗೂ ಕೂಡ ಧೈರ್ಯ ಮನಸ್ಸು ಇಲ್ಲ. ಹಾಗಾಗಿ ಬೂದಿ ಬಿಡೋದು, ಬಟ್ಟೆಗಳನ್ನ ಬಿಡೋದು, ಆಮೇಲೆ ಬಾಗಿನ ಅರ್ಪಿಸ್ತೀವಿ ಅಂದ್ಬಿಟ್ಟು ಅಲ್ಲೂ ಒಂದಷ್ಟು ವಸ್ತುಗಳನ್ನೆಲ್ಲ ನದಿಗೆ ತೆಗೆದುಕೊಂಡೋಗಿ ಹಾಕೋದು, ಇದೆಲ್ಲೋದ್ರೂ ಮಾಡೋದ್ರ ಮೂಲಕ ನದಿಗಳು ಕಲುಷಿತಗೊಳ್ತವೆ ಹೊರತು ಅದರಿಂದ ಬೇರೇನೂ ಬದಲಾವಣೆಗಳು ಆಗೋದಿಲ್ಲ. ಇನ್ನು ಕೆಲವರು ನದಿ ಮೇಲೆ ಬಸ್ಗಳು ಟ್ರೈನ್ ಹೋಗುವಾಗ ನದಿ ಒಳಗೆ ದುಡ್ಡನ್ನು ಎಸೀತಾರೆ. ನದಿ ಏನೋ ಒಳ್ಳೆಯದಾಗುತ್ತೆ ಅಂತ ದುಡ್ಡುಗಳನ್ನ ಎಸೀತಾರೆ, ಕಾಯಿನ್ಸ್ ಎಲ್ಲ. ಅದು ಕೂಡ ಅಂಥದ್ದೇನು ಮಾಡುವಂಥದ್ದಲ್ಲ. ಹಾಕೋಂಗಿದ್ರೆ ಬೆಳ್ಳಿ ಕಾಯಿನ್ಸ್ ಹಾಕಿ ಸುಣ್ಣ ಹಾಕಿ, ಆಗ ನೀರು ಸ್ವಚ್ಛ ಆಗುತ್ತೆ. ಅದನ್ನು ಬಿಟ್ಟು ಈ ರೀತಿಯ ವಸ್ತುಗಳನ್ನು, ತಾವು ಬಿಸಾಡುವ ವಸ್ತುಗಳನ್ನೆಲ್ಲ ತೆಗೆದುಕೊಂಡೋಗಿ ನದಿಗಳಿಗೆ ಹಾಕೋದ್ರ ಮೂಲಕ ನದಿಗೆ, ಸಮುದ್ರಕ್ಕೆ, ಯಾವುದೇ ಜಾಗಕ್ಕೆ ಅವನ್ನು ಹಾಕಬಾರ್ದು. ಅದರ ಮೂಲಕ ಅವುಗಳು ಕಲುಷಿತಗೊಳ್ಳದಂತೆ ನಾವು ಕಾಪಾಡಿಕೊಳ್ಬೇಕು. ಈ ದೃಷ್ಟಿನಲ್ಲಿ ಈ ನಿರ್ಮಲ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದೆ ಅದು ಮುಂದುವರೆದಾಗಲೂ ಕೂಡ ಎಲ್ಲ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಸ್ನೇಹಿತರು ಸೇರಿಕೊಳ್ಳಿ. ಮತ್ತು ಬೇರೆ ಸಮಾಜದ ಬದಲಾವಣೆಗೆ, ಸಮಾಜ ಚೆನ್ನಾಗಿರಬೇಕು ಅಂತ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲ ಕೂಡ ಇಂಥ ಅಭಿಯಾನಗಳೆಲ್ಲ ಭಾಗವಹಿಸಬೇಕು. ಮತ್ತು ಪರಿಸರ ಸ್ನೇಹಿಯಾದ, ಪರಿಸರಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಅಂದರೆ ಪ್ಲಾಸ್ಟಿಕ್ಕನ್ನು ಅತ್ಯಂತ ಬೇಕೇ ಬೇಕು ಅಂತ ಬಳಸ್ಬೋದೇ ಹೊರತು ಕೈ ಚೀಲಗಳನ್ನ ಬಳಸೋದು, ಬಟ್ಟೆ ಬ್ಯಾಗ್ಗಳನ್ನ ಬಳಸೋದು, ಗಿಡ ಮರ ಸಸಿಗಳನ್ನ ನೆಡುವಂಥದ್ದು, ನದಿ ಪಾತ್ರಗಳನ್ನ ಸ್ವಚ್ಛವಾಗಿಡೋದು, ಈ ಮೂಲಕ ಮುಂದಿನ ನಮ್ಮ ಕಾಲಕ್ಕೂ ಮತ್ತು ಮುಂದಿನ ಕಾಲಕ್ಕೂ ಈ ನದಿ ಪಾತ್ರಗಳು ಚೆನ್ನಾಗಿರೋ ಥರ ನಾವೆಲ್ಲ ನೋಡ್ಕೊಳ್ಬೇಕು ಅಂತೇಳಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.